ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮಗನು ಬೇಡ ಅವನು ಕಟ್ಟಿಸಿದ ಮನೆಯೂ ಬೇಡ, ಬಾಡಿಗೆ ಮನೆಗೆ ಹೊರಡಲು ಮುಂದಾದ ಕುಸುಮ. ಭಾಗ್ಯಲಕ್ಷ್ಮಿ ಕನ್ನಡ ಸೀರಿಯಲ್. ಮನೆಯನ್ನು ಸೊಸೆ ಹೆಸರಿಗೆ ಬರೆದು ಕೊಡುವಂತೆ ಕೇಳಿದ ಕ್ಷಣ ತಾಂಡವ್ ಹೆಂಡತಿ ಮೇಲೆ ಕೋಪಗೊಂಡು ಲಾಯರ್ ಬರೆದ ಪತ್ರಗಳಿಗೆ ಸಹಿ ಹಾಕುತ್ತಾನೆ. ನಾನು ಅಮ್ಮ ದೂರಾಗಲು ನೀನೇ ಕಾರಣ ಎಂದು ಹೆಂಡತಿ ಮೇಲೆ ಆರೋಪ ಹೊರಿಸಿ ಹೊರಡಲು ಮುಂದಾದ ತಾಂಡವ್ನನ್ನು ಕುಸುಮ ವಾಪಸ್ ಕರೆಯುತ್ತಾಳೆ. ಕುಸುಮ ಲೆಕ್ಕದ ಪುಸ್ತಕ ನೋಡಿ ತಾಂಡವ್ ಶಾಕ್. ಅಮ್ಮ ಬೇರೆ ಏನು ಹೇಳಲು ಬರೆದಿದ್ದಾರೆ ಎಂದುಕೊಳ್ಳೋ ತಾಂಡವ್ ಕುಸುಮ ಒಂದು ಪುಸ್ತಕವನ್ನು ಕೈಗೆಟ್ಟಿ ಕನ್ಫ್ಯೂಸ್ ಆಗುತ್ತಾಳೆ. ಅಮ್ಮ ಮಗನ ಸಂಬಂಧ ಬೇಡವೆಂದು ನೀನು ಹೊರಡುವಾಗ ನನಗೂ ನಿನ್ನ ಸಂಬಂಧ ಬೇಡ. ನಿನ್ನ ಹುಟ್ಟಿದಾಗಿನಿಂದ ಕೆಲಸಕ್ಕೆ ಸೇರುವವರೆಗೂ ನಾನು ಹಾಗೂ ನಿನ್ನ ಅಪ್ಪ ನಿನಗಾಗಿ ಎಷ್ಟು ಖರ್ಚು ಮಾಡಿದ್ದೇವೆ ಎಂಬುದನ್ನು ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ. ಒಟ್ಟು 17 ಲಕ್ಷ ಆಗಿದೆ, ಎಲ್ಲವನ್ನು ಕೊಟ್ಟು ಹೋಗು ಎನ್ನುತ್ತಾಳೆ. ಅಮ್ಮನ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗುತ್ತದೆ. ನೀನು ಹಾಕಿದ ಒಂದೊಂದು ಡೈಪರ್ಗೂ ಇಲ್ಲಿ ಲೆಕ್ಕ ಬರೆದಿದ್ದೇನೆ. ನಿನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚು ಮಾಡಿದ್ದೇನೆ ಎಂದು ಬರೆದಿದ್ದೇನೆ. ಈ ಬೆಂಗಳೂರಿನ ಸಿಟಿಯಲ್ಲಿ ನಾನು ಹಸು ಎಮ್ಮೆ ಸಾಕೋಕೆ ಸಾಧ್ಯವಿಲ್ಲ. ನನ್ನ ಮಗ ಚೆನ್ನಾಗಿರಲಿ ಎಂಬ ಕಾರಣಕ್ಕೆ ಹಣ ಖರ್ಚು ಮಾಡಿ ಹಾಲು ತುಪ್ಪ ಕೊಂಡು ನಿನ್ನನ್ನು ಸಾಕಿದ್ದೇನೆ. ಅದಕ್ಕೂ ಲೆಕ್ಕ ಬರೆದಿದ್ದೇನೆ. ನೀನು ಕಾಲೇಜಿಗೆ ಹೋಗಲಿ ಅಂತ ಸ್ಕೂಟರ್ ಕೊಡಿಸಿದ್ದೆವು, ಅದನ್ನು ಬರೆದಿದ್ದೇವೆ ಎಂದು ಕುಸುಮ ಹೇಳಿದಾಗ ತಾಂಡವ್ಗೆ ಸೆಟ್ಟಾಗುತ್ತದೆ. ಪ್ರಪಂಚದಲ್ಲಿ ನಿನ್ನಂಥ ತಾಯಿ ಎಲ್ಲರಿಗೂ ಇರಬೇಕು. ಮುಂದೆ ದೊಡ್ಡವರಾದ ನಂತರ ತಂದೆ ತಾಯಿ ನಮ್ಮನ್ನು ಬೆಳೆಸೋದಕ್ಕೆ ಖರ್ಚು ಕಳೀತಾರೆ ಎಂದು ಮೊದಲೇ ಗೊತ್ತಿದ್ದರೆ ಚೆನ್ನಾಗಿರುತ್ತದೆ. ನಾನು ಸ್ಕಾಲರ್ಶಿಪ್ನಲ್ಲಿ ಓದಿದ್ದು, ಹಾಗೆ ನನಗೆ ಬೈಕ್ ಕೊಡಿಸಿ ಎಂದು ನಾನು ನಿಮಗೆ ಕೇಳಿದ್ದ, ನೀವೇ ಕೊಡಿಸಿ ನನ್ನನ್ನು ಲೆಕ್ಕ ಕೇಳ್ತಿದ್ದೀರಿ ಎನ್ನುತ್ತಾನೆ. ಬಾಡಿಗೆ ಮನೆಗೆ ಹೋಗಲು ನಿರ್ಧರಿಸಿದ ಕುಸುಮ, ಸರಿ ನಿಮಗೆ ಹಣ ತಾನೇ ಬೇಕು, 17 ಲಕ್ಷ ಚಿಲ್ಲರೆ ಆಗಿದೆ, ನಾನೇ ರೌಂಡ್ ಫಿಗರ್ ಆಗಿ 18 ಲಕ್ಷ ಕೊಡುಬಿಡುತ್ತೇನೆ, ಬೇಡ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸೇರಿ 20 ರಿಂದ 25 ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದಾಗ ಕುಸುಮ ತಾಂಡವ್ಗೆ ಕೆನ್ನೆಗೆ ಹೊಡೆಯುತ್ತಾಳೆ. ಯಾವ ತಂದೆ ತಾಯಿಯು ಮಕ್ಕಳ ಬಳಿ ದುಡ್ಡು ಕೇಳುವುದಿಲ್ಲ. ನೀನು ಬಹಳ ಬದಲಾಗಿದ್ದೀಯ. ನಿನ್ನ ದುಡ್ಡು ನನಗೆ ಬೇಕಿಲ್ಲ. ನಾನು ನಿನಗೆ ಲೆಕ್ಕ ಹೇಳಿದಾಗ ನೀನು ಹಣ ಕೊಡಲು ಸಿದ್ಧನಿದ್ದೆ. ಆದರೆ ಅಮ್ಮ ಏನೋ ಪಾಠ ಕಲಿಸಲು ಮುಂದಾಗಿದ್ದಾಳೆ ಅನ್ನೋದು ನಿನ್ನ ತಲೆಗೆ ಹೊಳೆಯಲಿಲ್ಲ. ನೀನು ಆ ಮನೆ ಕಟ್ಟಿಸಲು ಎಷ್ಟು ಕಷ್ಟಪಟ್ಟಿದ್ದೀಯ ಎಂದು ನನಗೆ ಗೊತ್ತು. ಸಾಧ್ಯವಾದರೆ ಕಂತು ಕಟ್ಟಿ ಆ ಮನೆ ಉಳಿಸಿಕೊ. ಸ್ವಲ್ಪ ದಿನಗಳಲ್ಲಿ ನಿಮ್ಮ ಅಪ್ಪ ಮನೆಗೆ ವಾಪಸ್ಸಾಗುತ್ತಾರೆ. ಅವರು ಬಂದ ಕೂಡಲೇ ನಾವೆಲ್ಲ ಹಳೆ ಬಾಡಿಗೆ ಮನೆಗೆ ಹೋಗುತ್ತೇವೆ. ನನಗೆ ಇಂಥ ಮಗನೂ ಬೇಡ, ಭಾಗ್ಯ ನಿನಗೆ ಇಂಥ ಗಂಡನೂ ಬೇಡ, ನಡಿ ಎಂದು ಕುಸುಮ ಸೊಸೆ ಭಾಗ್ಯ ಕೈ ಹಿಡಿದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಮಗನ ಬಳಿ ಚಾಲೆಂಜ್ ಮಾಡಿದಂತೆ ಕುಸುಮ ಬಾಡಿಗೆ ಮನೆಗೆ ಹೋಗುತ್ತಾಳೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.